ಜೀನಾಗೆ ಸಂಪಾದಕತ್ವದಲ್ಲಿ GNS ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: BH ರಸ್ತೆ ಅಗಲೀಕರಣ ಕಾಮಗಾರಿ ವೀಕ್ಷಣೆ ಮಾಡಿದ ಬೇಳೂರು. ವಿವಿಧ ಯೋಜನೆಯಡಿ 45 ಕೋಟಿ ರೂಪಾಯಿಗೂ ಹೆಚ್ಚಿನ ಅನುದಾನ ಬಂದಿದೆ. ಅಭಿವೃದ್ಧಿಗೆ ಹಣದ ಕೊರತೆ ಇಲ್ಲ ಎಂದ ಶಾಸಕರು. ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಿಜೆಪಿಯ ಪಾಪದ ಕೂಸು ಎಂದು ಆಕ್ರೋಶ ವ್ಯಕ್ತಪಡಿಸಿದ ಬೇಳೂರು. ದೆಹಲಿ ಗದ್ದುಗೆ ಏರಿದ ಕಮಲ ಪಡೆ. ಸಾಗರ ಬಿಜೆಪಿಯಿಂದ ಸ್ಟೆಪ್ ಡ್ಯಾನ್ಸ್ ಮೂಲಕ ಸಂಭ್ರಮಾಚರಣೆ. ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ತರಾಟೆಗೆ ತೆಗೆದುಕೊಂಡ ಮೇಘರಾಜ್, ಗಣೇಶ್ ಪ್ರಸಾದ್, ದೇವೇಂದ್ರಪ್ಪ, ಶ್ರೀನಿವಾಸ್, ಪ್ರೇಮಾ ಸಿಂಗ್. ಯಲ್ಲಮ್ಮ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆಯಲ್ಲಿ ಅರುಣ್ ಘಾಟಿ ತಂಡದಿಂದ ಗೀತಗಾಯನ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನಲ್ಲಿ ಸಂಪರ್ಕ ಸೇತುವೆ ಹಾಗೂ ಕಾಲು ಸಂಕ ನಿರ್ಮಾಣಕ್ಕೆ 75 ಕೋಟಿ ರೂಪಾಯಿ ಪ್ರಸ್ತಾವನೆ ಉಪಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಜೂನಿಯರ್ ಕಾಲೇಜ್ ಸಮೀಪ ಶನಿವಾರ ರಾಷ್ಟ್ರೀಯ ಹೆದ್ದಾರಿ 206 ಕಾಮಗಾರಿ ವೀಕ್ಷಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಈಗಾಗಲೇ ರಮೇಶ್ ಅವರು ನೋಡ್ಕೊತಾ ಇದ್ದಾರೆ. ಅವರು ಇಂಜಿನಿಯರ್ ಆಗಿದ್ದರು, ಅವ್ರಿಗೆ ಗೊತ್ತಿದೆ, ಮಾಹಿತಿ ಇದೆ. ಅವ್ರನ್ನ ಬಿಟ್ಕೊಂಡು ಇಲ್ಲೆಲ್ಲ ಅಧಿಕಾರಿಗಳಿಗೆ ನಿನ್ನೆ AW ಎಲ್ಲ ನನ್ನ ಹತ್ರ ಬಂದು ಮಾತಾಡಿ ಕಾಂಪೌಂಡ್ ಇದೆಲ್ಲ ಚೇಂಜ್ ಮಾಡಬೇಕಂತ ಹೇಳಿದ್ರು. ಅವ್ರು ಮಾಡಿದ ಕಾಂಪೌಂಡ್ ಇದ್ದರೆ ನಾನು ಮಾಹಿತಿ ಕೊಟ್ಟು ಆ ನಂತರ ಕಾಂಪೌಂಡ್ ಅದಕ್ಕೆ ನಾನು ನೋಡೋಕ್ಕೆ ಬಂದಿದ್ದು. ಈಗ 2 ಕಾಂಪೌಂಡ್ ಗೇಟ್ ಮಾಡಿದ್ರು, 2 ಬೇಡ, ಒಂದೇ ಸಾಕು, ದೊಡ್ಡದು ಮಾಡಿ ಆಮೇಲೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅನ್ನೋದು ಕಾಂಪೌಂಡ್ ಇದು ಮಾಡಿದ್ವಿ. ಕೋರ್ಟ್ನವ್ರದ್ದು ಅವರು ಏನು ಪ್ಲ್ಯಾನ್ ಇದೆ ಅದೇ ಥರ, ಅಲ್ಲಿ ಏನು ಹೇಳೋಕ್ಕೆ ಬರೋಲ್ಲ. ಅವ್ರು ನಮ್ದು ಹೆಂಗಿದೆ ಅದೇ ಥರ ಮಾಡಿಕೊಡ್ಬೇಕಂತ ಹೇಳಿದರೆ ಅದಕ್ಕೆ ನಾವು ಕೈ ಹಾಕಲಿಲ್ಲ, ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ. ಈ ಕಡೆ ಮಾತ್ರ ನಮ್ಮ ಪ್ಲ್ಯಾನ್ ಪ್ರಕಾರನೇ ಆಗಬೇಕು ಅನ್ನೋದು ರೀತಿಯಲ್ಲಿ ಅವತ್ತು ಮಾಡಿದ್ದೀವಿ. ಅದಕ್ಕೆ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಸರಿ ಸುವರ್ಣ ಇದು ನಡೀತಾ ಇದೆ, ನಮ್ಮ 50 ವರ್ಷದ ಕಾಲೇಜಿನ ಸಂಭ್ರಮ ಬೇರೆ ನಡೀತಾರೆ. ಹಳೆ ವಿದ್ಯಾರ್ಥಿ, ನಾನು ಒಬ್ಬ ಇದ್ದೀನಿ ಅಲ್ಲಿ ಓದಿರೋ ವಿದ್ಯಾರ್ಥಿ. ಅದರಿಂದ ಅದನ್ನು ಆ ಕಾಲೇಜಿಗೆ ಹೆಚ್ಚುವರಿಗೆ ಈಗಾಗಲೇ ಬಿಲ್ಡಿಂಗ್ಗಳನ್ನು ಕೊಟ್ಟಿದ್ದೀನಿ, ಶೌಚಾಲಯಗಳನ್ನು ಕೊಟ್ಟಿದ್ದೀನಿ, ಮತ್ತು ಒಂದು ಪೇಂಟನ್ನು ಆಗಿಬಿಟ್ರೆ ಎಲ್ಲ ಸೌಕರ್ಯಗಳನ್ನು ಆ ಕಾಲೇಜಿಗೆ ಸಿಗುವಂಥದ್ದು. ಇಡೀ ತಾಲೂಕಿನ ಎಲ್ಲ ಕಾಲೇಜುಗಳಿಗೂ ಪೇಂಟನ್ನು ಮಾಡ್ತಾಯಿದ್ದೀವಿ. ಹಾಗೆ ಈ NHL ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಅದನ್ನೆಲ್ಲ ಬಗೆಹರಿಸುವಂಥ ರೀತಿಯಲ್ಲಿ ಅವರಿಗೆಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಏನಾದರೂ ಸಮಸ್ಯೆ ಬಂದರೆ ನಾನು ಕರೀಲಿಕ್ಕೆ ಹೇಳಿದ್ದೀನಿ. ಇಲ್ಲೊಂದಿಷ್ಟು ಕಂಪ್ಲೇಂಟ್ ಬಂತು, ಅದಕ್ಕೆ ನಾನೇ ಬಂದಿದ್ದೀನಿ ಇಲ್ಲಿಗೆ ಅಷ್ಟೇ. ಹಾಗಾಗಿ ಫುಟ್ಪಾತ್ಗೆಲ್ಲ ಫೇವರ್ಸ್ ಹಾಕಿ ಕೊಡ್ತಾರೆ, ಅದನ್ನು ಮಾಡಿಕೊಡ್ತಾರೆ. ಚೆನ್ನಾಗಾಗುತ್ತೆ, ಒಟ್ಟಿನಲ್ಲಿ ಚೆನ್ನಾಗಾಗುತ್ತೆ. ಒಟ್ಟಿನಲ್ಲಿ ಭಾಳ ದಿನದ ನನಗೊಂದು ಬಿದ್ದಿರುವಂಥ ಈ ಕೆಲಸವನ್ನು ಆದಷ್ಟು ಬೇಗ ಈಗಾಗಲೇ ದುಡ್ಡು ಇಟ್ಟಿದ್ದೀವಿ. ದುಡ್ಡು ಎಷ್ಟು ಟೋಟಲ್ ಇಲ್ಲಿ ಇದಕ್ಕೆ ಈಗ 92 ಕೋಟಿ ರೂಪಾಯಿ ಅದಕ್ಕೂ ಇಟ್ಟಿದ್ದೀವಿ. ಮತ್ತು ನಮ್ಮ ಅಗಲಿಗೆ ಇದಕ್ಕೆ ಮಾರ್ಕೆಟ್ ರಸ್ತೆಗೆ ಅಮೌಂಟ್ ಎಷ್ಟು ಇಟ್ಟಿದ್ದೀವಿ? 28 ಕೋಟಿ ಲ್ಯಾಂಡ್ 28 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ. ಟೋಟಲ್ಲು ಯಾವುದಕ್ಕೆ ಕೊರತೆ ಇಲ್ಲ, ಹಣಕಾಸಿನ ಯಾವುದೇ ಕೊರತೆ ಇಲ್ಲ. ಎಲ್ಲ ಹಳ್ಳಿ ಭಾಗದಲ್ಲೂ ರಸ್ತೆಯಿಂದ ಹಿಡಿದು ಪ್ರತಿಯೊಂದು ಕಾಮಗಾರಿಗಳನ್ನು ಈಗ ಶುರು ಮಾಡಿದ್ದೀವಿ. ಹಾಗಾಗಿ ಯಾವುದೇ ಕೊರತೆ ಇದಾಗ್ತಾ ಇಲ್ಲ. ಮುಂದೆ ಬರುವಂಥ ದಿನದಲ್ಲಿ ಈ ವರ್ಷ ನಮ್ಮದು ಹಿಂದಿನ ಬಡ್ಜೆಟ್ಟು 3,71,000 ಕೋಟಿ ಬಡ್ಜೆಟ್ಟು. ಈ ಸರಿ ಬಡ್ಜೆಟ್ ಗಾತ್ರ ಜಾಸ್ತಿಯಾಗಿ 4 ಚಿಲ್ಲರೆ ಕೋಟಿ ಆಗುತ್ತಂತ ಈಗಾಗಲೇ ಮುಖ್ಯಮಂತ್ರಿಗಳು ಗಮನದಲ್ಲಿ ತಂದಿದ್ದಾರೆ. ಹಾಗಾಗಿ ಮುಂದಿನ ನಮಗೆ ಗ್ಯಾರಂಟಿ ಯೋಜನೆಯ ಕೊರತೆ ಇದು ಏನಿದೆ ಭಾರ ಅದು ಯಾವುದೂ ನಮಗೆ ಬರೋದಿಲ್ಲ. ಹೆಚ್ಚುವರಿ ಹಣ ಬರೋದರಿಂದ ಸಮಸ್ಯೆ ಆಗಲ್ಲ, ಅಭಿವೃದ್ಧಿ ಹೆಚ್ಚು ಬರುತ್ತೆ ಅನ್ನೋದು ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ. ಯಾಕಂದರೆ ಈಗ ಫ್ಲಡ್ಡಲ್ಲಿ ಇದರಲ್ಲಿ ಈಗ 10 ಕೋಟಿ ರೂಪಾಯಿ ಈಗಾಗಲೇ ರಸ್ತೆ ಬಂದಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಸಹ ವಿಶೇಷವಾಗಿ ಮೊನ್ನೆ 25 ಕೋಟಿ ಕೊಟ್ಟ ನಂತರ ಈಗ ಮತ್ತೆ 10 ಕೋಟಿ ರೂಪಾಯಿಯನ್ನು ರಿಲೀಸ್ ಮಾಡಿದ್ದಾರೆ. ಅದು ಗ್ರಾಮೀಣ ರಸ್ತೆಗಳಿಗೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ಸಹ ಈಗಾಗಲೇ ಈಗ ಶುರು ಮಾಡ್ತಾ ಇದ್ದೀವಿ, ಅದನ್ನು ರೆಡಿ ಮಾಡ್ತಾ ಇದ್ದೀವಿ. ನಿನ್ನೆ ದಿನ ಹಲವು ಕಡೆ ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಶಂಕುಸ್ಥಾಪನೆ ನೆರವೇರಿಸಿದರೆ ಹೌದು, ಎಲ್ಲ ಭಾಗದ ಎಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲೂ ಸಹ ಬಹುಶಃ ಅನಂತಪುರದಲ್ಲಿ ಇತಿಹಾಸದಲ್ಲಿ ಏನೂ ಮಾಡಲಿಲ್ಲ ಅಷ್ಟು ರಸ್ತೆಗಳನ್ನು ಅನಂತಪುರದ ಭಾಗದ ಪಂಚಾಯತ್ಗೆ ಕೊಟ್ಟಿದ್ದೀನಿ. ಅನಂತಪುರ ಸಿಟಿಗಂತೂ ಬೇಕಾದಷ್ಟು ಹಣವನ್ನು ಮೊನ್ನೆ ಕೊಟ್ಟಿದ್ದೀನಿ, ಅಲ್ಲೂ ಸಹ ದೊಡ್ಡ ಮಟ್ಟದ ಮಾಡಿದ್ದೀವಿ. ಹಾಗೆ 20 ಎಡಹಳ್ಳಿಯಿಂದ ಮತ್ತು ನಮ್ಮ ರಿಪ್ಪನ್ಪೇಟೆಗೆ 20 ಕೋಟಿ ರೂಪಾಯಿ ಅಗಲೀಕರಣ ಕೊಟ್ಟಿದ್ದೀನಿ. 20 ಕೋಟಿ ರೂಪಾಯಿಯನ್ನು ಅಗಲೀಕರಣಕ್ಕಾಗಿ ಕೊಟ್ಟು ಮೊನ್ನೆ ಗುದ್ದಿ ಪೂಜೆ ಎಲ್ಲ ಆಗಿ ಶಂಕುಸ್ಥಾಪನೆ ಮಾಡಿದ್ದೀನಿ. ಅದು ರೆಡಿ ಆಗ್ತಾಯಿದೆ. ಇನ್ನು ಕೆಳದಿ ರೋಡು ರೆಡಿ ಮಾಡ್ತಾರೆ ನೆಕ್ಸ್ಟು. ಮತ್ತು ನಮ್ಮ ಹೊಸನಗರ ರೋಡ್ ಆಲ್ರೆಡಿ ಶುರು ಆಗಿ ಹೋಗಿದೆ. ಹಾಗಾಗಿ ಯಾವುದೇ ದುಡ್ಡಿನ ಕೊರತೆ ಇಲ್ಲ. ಯಾವ ವಿರೋಧ ಪಕ್ಷದವರು ಸರ್ಕಾರದಲ್ಲಿ ದುಡ್ಡಿಲ್ಲ, ಅದಿಲ್ಲ, ಅಭಿವೃದ್ಧಿ ಇಲ್ಲ ಅಂತಿದ್ರಲ್ಲ, ಅಭಿವೃದ್ಧಿ ಮಾಡಿ ನಾವು ತೋರಿಸ್ತೀವಿ. ಹೇಗೆ ಅಭಿವೃದ್ಧಿ ಎಲ್ಲ ತೋರಿಸ್ತೀವಿ. ಅವರೇನು ಅಭಿವೃದ್ಧಿ ಮಾಡಿದರು. ಆಮೇಲೆ ನಮ್ಮ ಮಿನಿ ವಿಧಾನಸೌಧಕ್ಕೆ ಅದಕ್ಕೆ 4 ಕೋಟಿ ಚಿಲ್ಲರೆ ಬಂದಿದೆ. ಈಗ ಅದನ್ನು ನಾವೇ ಮಾಡಿ ಟೆಂಡರ್ ಆಗಿದೆ, ಅದನ್ನು ಸಹ ಶಂಕುಸ್ಥಾಪನೆ ಮಾಡ್ತೀವಿ. ಮತ್ತೀಗ ಎಲ್ಲ ಪೀಠೋಪಕರಣ ಮತ್ತು ಅದಕ್ಕೆ ಏನು ಮೂಲ ಸೌಕರ್ಯ ಕೊರತೆ ಇದೆ ಅಷ್ಟೂ ಕೊಟ್ಟಿದ್ದೀವಿ. ಲೋಕೋಪಯೋಗಿ ಇಲಾಖೆಯ ಇದಕ್ಕೆ
ಎಷ್ಟದು 15 ಕೋಟಿ ಕೊಟ್ಟಿದ್ದೀವಿ. ನಮ್ಮ ಏರಿಯಾಕ್ಕೆ ಬಂದಿದೆ. ಅದ್ರ ಜೊತೆಗೆ ನಿಮ್ಗೆ ಗೊತ್ತಲ್ಲ, ನಮ್ಮ IB ಮುಂದ್ಗಡೆ ಪಾರ್ಕ್ ಮಾಡ್ತಾ ಇದ್ದೀವಿ, ದೊಡ್ಡ ಮಟ್ಟದ ಪಾರ್ಕ್ ಆಗ್ತಾ ಇದೆ. ಅವೆಲ್ಲ ಈ ಸರಿಯ ಬಡ್ಜೆಟಲ್ಲಿ ಒಳಗೆ ಬಂದಿರೋದು. ಹೈವೇ ಅಥಾರಿಟಿಗೆ ಏನಪ್ಪ ಅಂದರೆ ಬೇಕಾಗಿತ್ತು ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು. ಇಲ್ಲಿ ಅದು ಯಾವುದೇ ರೀತಿ ನಿಯಮಗಳಿಂದ ಕಾಮಗಾರಿ ನಡೀತಿದೆ. ಇದರಿಂದ ಪ್ರಯಾಣಕ್ಕೂ ತೊಂದರೆ ಆಗುತ್ತೆ, ದಾರಿ ಹೋಗೋರಿಗೆ ತೊಂದರೆ ಆಗುತ್ತೆ. ಅವ್ರ ಪ್ಲಾನ್ ಇದೆ ಹೈವೇ ಅಥಾರಿಟಿ. ಅದೇನಿರುತ್ತೆ ಅಲ್ಲಿ ತಕ್ಕ ವರ್ಕ್ ಮಾಡಬೇಕಾದ್ರೆ ಹಿಂಗೆ ಹಾಕೊಂಡು ಮಾಡಬೇಕು ಅಂತ ಅದು ಯಾವುದು ಅದೆಲ್ಲ ಮಾಡಿ ಸರ್, ಈ ಬಾರಿ ಬಜೆಟ್ನಲ್ಲಿ ಸಾಗರ ತಾಲೂಕು ಒಟ್ಟಿನ ಟೋಟಲ್ ಶಿವಮೊಗ್ಗ ಏನು ಬರುವ ನಿರೀಕ್ಷೆ ಇದೆ? ಸಾಗರದಲ್ಲಿ ನಾವು ಈಗಾಗಲೇ ಯೋಗದಲ್ಲಿ ಈಗಾಗಲೇ ಇದಕ್ಕೆ ಈಗಾಗಲೇ ದುಡ್ಡು ಬಿಡುಗಡೆ ಆಗಿ ಈಗಾಗಲೇ ಸ್ಯಾಂಕ್ಷನ್ ಆಗಿ 8,200 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಈಗಾಗಲೇ ಅದು ಸಹ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಶುರುವಾಗಿ ಅದನ್ನು ಸಹ ಸ್ಥಾಪನೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಬರುವ ನಿರೀಕ್ಷೆಯಲ್ಲಿದ್ದಾರೆ. ಮತ್ತು ನಮ್ಮ ಇದು ಅಂತ ಹೇಳಿದರೆ ಕೆಲವೊಂದು ಯೋಜನೆಗಳನ್ನು ನಾವು ಇಟ್ಕೊಂಡಿದ್ದೀವಿ. ಅದನ್ನು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಪ್ಗ್ರೇಡ್ ಮಾಡಬೇಕು, ಜಿಲ್ಲಾ ಆಸ್ಪತ್ರೆ ಮಾದರಿ ಮಾಡಬೇಕು ಅನ್ನೋದಿದೆ. ಹಾಗೆ ಇನ್ನೂ ಕೆಲವು ರಸ್ತೆಗಳು ಭಾಳ ಪ್ರಮುಖವಾದಂಥ ದೊಡ್ಡ ರಸ್ತೆಗಳು ಕೊಡೋದಿದೆ. ಹಾಗೆ ಇನ್ನೂ ಕಾಲೇಜುಗಳು ಅಭಿವೃದ್ಧಿ ಆಗುವಂಥದ್ದಿದೆ. ಇವೆಲ್ಲ ಎಲ್ಲ ಮೂಲ ಸೌಕರ್ಯಗಳು ಆಗಬೇಕು. ಮತ್ತು ಹಸಿರುಮಕ್ಕಿ ಕ್ಷೇತ್ರದ್ದು ಈಗಾಗಲೇ ಕಾಮಗಾರಿ ಶುರುವಾಗಿದೆ, ನಡೀತಾ ಇದೆ. ಹಣಕಾಸಿದ್ದು ಏನು ಕೊರತೆ ಇಲ್ಲ. ಅದು ಸಹ ಎಲ್ಲ ವ್ಯವಸ್ಥೆ ಕೊಟ್ಟಿದ್ದೀವಿ. ಆಮೇಲೆ ಆ ಭಾಗದಲ್ಲಿ ಇನ್ನೂ ಸ್ವಲ್ಪ ನಮಗೆ ಕಾಲು ಸಂಘಗಳು ಬೇಕು. ಭಾಳ ಜನ ಈ ತಾಲೂಕಿನಲ್ಲಿ ಹಿಂದೆ ಒಂದು ಶೃಂಗೇರಿಯಲ್ಲಿ ಒಂದು ಹೆಣ್ಣು ಮಗಳು, ಶಾಲೆ ಹೋಗೋ ಹೆಣ್ಣು ಮಗಳು ನೀರಲ್ಲಿ ಕೊಚ್ಚಿಗಿಡು ಹೋದ ಮೇಲೆ ಕಾಲು ಸಂಖ್ಯೆದೊಳಗೆ ಭಾಳ ಆದ್ಯತೆ ಇದೆ. ಭಾಳ ಜನ ನಮ್ಮ ತುಂಬ್ರಿ ಬ್ಯಾಕ್ವರ್ಡ್ ಆ ಭಾಗ ಕೋಗಾರ ಭಾಗದಲ್ಲಿ ಇವತ್ತಿದೆ. ಅದಕ್ಕೂ ಸಹ ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡಿದಾಗ ಒಂದು 75 ಕೋಟಿ ರೂಪಾಯಿ ನೀನು ಕೊಡಪ್ಪ, ನಿನ್ನ ಕ್ಷೇತ್ರದಲ್ಲಿ ನಾನು ಮಾಡಿಕೊಡ್ತೀನಿ ಅಂತೇಳಿ ಈಗಾಗಲೇ ಅವರು ಪ್ರಸ್ತಾವನೆ ಕೊಟ್ಟಿದ್ದಾರೆ. ನಾವು ಸಹ ಈಗಾಗಲೇ ಅದು ಪಟ್ಟಿ ರೆಡಿ ಮಾಡಿದ್ದೀವಿ. ತಾಲೂಕಿನ ಎಲ್ಲ ಸಂಪರ್ಕ ಕೊಡುವಂಥ ಸೇತುವೆಗಳಿಗೆ ಅದಕ್ಕೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದು ರಸ್ತೆ ಕೊಡಲ್ಲ ಅವರು, ಬರೀ ಕಾಲ್ ಸಂಕ ಸೇತುವೆ. ಈ ಸಂಪರ್ಕಕ್ಕೆ 75 ಕೋಟಿ ರೂಪಾಯಿನ ಈಗಾಗಲೇ ಉಪಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಮೀಟಿಂಗ್ ಮಾಡಿದರು, ಮೊನ್ನೆ ಮೀಟಿಂಗಲ್ಲಿ ನಮ್ಮ ಹತ್ರ ತಗೊಂಡಿದ್ದಾರೆ. ಆಮೇಲೆ ಟೌನಿಗೆ ತಡೆಗೋಡಿಗೂ ದುಡ್ಡು ಕೊಟ್ಟಿದ್ದೀನಿ. ಮೊನ್ನೆ ಅಲ್ಲಿ ಆನೆಬಿ ಹತ್ರ ತಡೆಗೋಡಿ ನಡೀತಾ ಇದ್ದಿತ್ತು, ಹಿಂದಿನ ಸರಿ ಕೊಟ್ಟಿದ್ದೆ. ಅದು ಈಗಾಗಲೇ ಸ್ಯಾಂಕ್ಷನ್ ಆಗಿ ಬಂದಿದೆ. ಯಾವುದೇ ಕೊರತೆ ಇಲ್ಲ. ಮೀನು ಮಾರ್ಕೆಟಿಂಗ್ ರೆಡಿಯಾಗಿದೆ, ಸ್ಯಾಂಕ್ಷನ್ ಆಗಿ ಒಂದು ಬರಬೇಕಷ್ಟೇ. ದುಡ್ಡು ರೆಡಿಯಾಗಿದೆ, ಅದೊಂದು ಆಗಬೇಕು. ಅದು ಬಿಟ್ಟರೆ ಮತ್ತೆಲ್ಲವೂ ಕೆಲಸಗಳು ಸಮರ್ಥವಾಗಿ ನಡೀತವೆ. ಇದು ನಮ್ಮ ಸಮಸ್ಯೆ ಅಲ್ಲ. ಇದು ಕರಾವಳಿ ಮುಳುಗಡೆ ಸಮಸ್ಯೆನ BJಪಿಯವರು ಸಮಸ್ಯೆ ಮಾಡಿದ್ದು, ನಾವಲ್ಲ. ಕಾಗೋಡು ತಿಮ್ಮಪ್ಪ ಸಾಹೇಬರು 1,000 ಹಕ್ಕುಪತ್ರ ಕೊಟ್ಟು 9,000 ಮಾತ್ರ ಉಳಿದಿತ್ತು. ಇವರು ಅರ್ಜಿ ಹಾಕ್ತಾನೆ, ಅದನ್ನು ತಡೆ ಹಿಡಿತಾನೆ. ಇವರು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡು ಇದೇ ಮಾಜಿ MLA ಹಾಲಪ್ಪ, ಜ್ಞಾನೇಂದ್ರ, ರಾಘವೇಂದ್ರ, ರೂರಲ್ ಅಶೋಕ್ ನಾಯ್ಕ ಇವರ ಪಾಪದ ಕೊಡೋದು ಅವರೇ ಮಾಡಿರುವಂಥದ್ದು. ಈಗ ನಾವು ಅದು ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಈಗ ನಾವು ಅದು ಅರ್ಜಿ ಹಾಕಿ ಅದನ್ನು ವಜಾಗೊಳಿಸುವಂಥ ರೀತಿಯಲ್ಲಿ ನಾವು ಈಗಾಗ ಹೋರಾಟ ಮಾಡ್ತಾ ಇದ್ದೀವಿ. ಮಧು ಬಂಗಾರಪ್ಪನವರು ಸುಮಾರು 5-6 ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಮಂತ್ರಿಗಳು, ನಮ್ಮ ಖಂಡ್ರೆ ಸಾಹೇಬರು ಮತ್ತು ನಮ್ಮ ಇವರು ಕೃಷ್ಣ ಬೈರೇಗೌಡರು ಎಲ್ಲರೂ ಸೇರಿಕೊಂಡು ಮೀಟಿಂಗ್ ಮಾಡಿದ್ದಾರೆ. ನಾನು ಹೋಗಿದ್ದೀನಿ. ಒಟ್ಟಿನಲ್ಲಿ ಆ ರೈತರಿಗೆ ಪರಿಹಾರ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಕೋರ್ಟಾಗಿ ಇಲ್ಲ ಅಂದಿದ್ರೆ, ನಮ್ಮ ಸರ್ಕಾರದಲ್ಲಿ ಇದ್ದಿದ್ರೆ ಇಷ್ಟೊಳಗೆ ಓಕೆ ಮಾಡಿಬಿಡ್ತಿದ್ರು. ಇವರ ಒಂದು ಪಾಪದ ಕೊಡದಿಂದ ಇವತ್ತು ಇಷ್ಟು ಪರಿಸ್ಥಿತಿ ಆಗಿದೆ. ಯಾಕಂದರೆ ಇವರು ರೈತರ ಪರವಾಗಿ ಇರಲಿಲ್ಲ. BJಪಿಯವರು ನೆನ್ಪಿಡ್ಕೊಳ್ಳಿ, BJಪಿಯವರು ಯಾವತ್ತೂ ಹಕ್ಕುಪತ್ರ ಕೊಡೋಲ್ಲ. ಯಾಕೆ ಹೇಳಿ, ಅವರು ರೈತರು ಉದ್ಧಾರ ಆಗ್ತಾರಂತ. RSS ಒಂದು ಉದ್ದೇಶ ಏನು ಗೊತ್ತಾ, ಜನರಿಗೆ ಹಕ್ಕುಪತ್ರ ಕೊಡಬಾರ್ದು, ಜನರು ಬದುಕಬಾರ್ದು. ಆ ರೀತಿ ಅವ್ರು ಇರೋದ್ರಿಂದ ತಡೆ ಹಾಕ್ತಾರೆ. ಈ MLAಗಳು ಅವ್ರ ಮಾತು ಕೇಳ್ಕೊಂಡು ಹಕ್ಕುಪತ್ರ ಕೊಡೋಕ್ಕೆ ಹೋಗಲ್ಲ. ಹಾಲಪ್ಪ ಎಷ್ಟು ಹಕ್ಕುಪತ್ರ ಕೊಟ್ಟಂಗೆ ಕೇಳ್ರಿ, ಅದಕ್ಕೆ ಕೊಡಲ್ಲ ಅವರು. ಇದು ಸಮಸ್ಯೆ ಆಗಿದ್ಬಿಟ್ರೆ ನಮ್ಮಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ನಾವಿದ್ದಾಗಂತೂ ಯಾವ ಸಮಸ್ಯೆ ಇರಲಿಲ್ಲ. ಕಾಗೋಡು ತಿಮ್ಮಪ್ಪನವ್ರು ಬೇಕಾದಷ್ಟು ಹಕ್ಕುಪತ್ರ ಕೊಟ್ಟರು. ಹಾಗಾಗಿ ಈಗ ಮುಳುಗಡೆ ಸಂತ್ರಸ್ತರ ಪರಿಹಾರ ಮಾಡಲಿಕ್ಕೆ ಸರ್ಕಾರದ ಲೆವೆಲಲ್ಲಿಲ್ಲ, ಅದು ಕೋರ್ಟಲ್ಲಿರೋದ್ರಿಂದ ಅದರ ಮೂಲಕ. ಈ ಸಂದರ್ಭದಲ್ಲಿ ಪೌರಾಯುಕ್ತ HK ನಾಗಪ್ಪ, ರಮೇಶ್ TP, ಶ್ರೀನಿವಾಸ್ ಮೇಸ್ತ್ರಿ, ಮಹಾಬಲ ಕೌತಿ, ಮನೋಜ್ ಕುಗ್ವೆ, ಭವ್ಯ ಇನ್ನಿತರರು ಹಾಜರಿದ್ದರು. ಉಚಿತ ಕೊಡುಗೆ ತಾತ್ಕಾಲಿಕ ಕೊಟ್ಟು ಜನರನ್ನು ಹೆಚ್ಚು ಕಾಲ ಮರಳು ಮಾಡಲು ಸಾಧ್ಯವಿಲ್ಲ. ಪ್ರಜ್ಞಾವಂತ ಮತದಾರರು ಗ್ಯಾರಂಟಿ ಇನ್ನಿತರೆಗಳಿಗಿಂತ ಅರ್ಹರನ್ನು ಆಯ್ಕೆ ಮಾಡುತ್ತೇವೆ ಎನ್ನುವುದನ್ನು ದೆಹಲಿ ಫಲಿತಾಂಶದ ಮೂಲಕ ತೋರಿಸಿಕೊಟ್ಟಿದ್ದಾರೆ ಎಂದು ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ TD ಮೇಘರಾಜ್ ತಿಳಿಸಿದರು. ಸಾಗರದ ಸಾಗರ್ ಹೋಟೆಲ್ ವೃತ್ತದಲ್ಲಿ ಶನಿವಾರ ಬಿಜೆಪಿ ವತಿಯಿಂದ ನವದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜಯಬೇರಿ ಬಾರಿಸಿರುವ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಶೂನ್ಯ ಸಂಪಾದನೆಯ ಮುಖಾಂತರ ಮೂಲೋತ್ಪನ್ನ ಆಗಿದೆ.
ಕಾಂಗ್ರೆಸ್ನ ಶೂನ್ಯ ಸಾಧನೆ ದೇಶದ ಅಭಿವೃದ್ಧಿಯಲ್ಲಿ, ಏಕತೆಯಲ್ಲಿ, ಅಖಂಡತೆಯಲ್ಲಿ, ಪ್ರಗತಿಯಲ್ಲಿ ದೃಢವಾದ ಹೆಜ್ಜೆಯನ್ನ ಇರ್ತಕ್ಕಂಥ ಸಂದೇಶವನ್ನ ದೆಹಲಿಯ ಮಹಾಜನತೆ ಕೊಟ್ಟಿದ್ದಾರೆ. ಹಾಗಾಗಿ ದೆಹಲಿಯ ಮತದಾರರಿಗೆ ಸಾಗರದ ಈ ನೆಲದಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ಎರಡನೇ ಸಂಗತಿ, ಈ ದೇಶದ ರಾಜಕಾರಣದಲ್ಲಿ ಕೆಲವು ಉಚಿತ ಕೊಡುಗೆಗಳನ್ನ ತಾತ್ಕಾಲಿಕವಾಗಿ ಕೊಟ್ಟು ಹೊಸ ಭಾಷೆಯನ್ನ ಬರಿತೇನೆ, ಜನರ ಜೀವನ ಮಟ್ಟವನ್ನು ಎತ್ತರಿಸ್ತೇನೆ, ಜನಜೀವನದ ಸುಧಾರಣೆ ಮಾಡ್ತೇನೆ ಅಂತ ಹೇಳಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಭಾಗವಹಿಸಿ ಅದರ ಮುಖಾಂತರ ದೇಶದಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತೇನೆ ಅಂತ ಹೇಳಿ ವಿರುದ್ಧ ಮಾತನಾಡಿದಂತ ಕೇಜ್ರಿವಾಲ್ ಅಬಕಾರಿ ಹಗರಣದಲ್ಲಿ ಮುಖಕ್ಕೆ ಮಸಿ ಮೆತ್ಕೊಂಡು ಜೈಲು ಸೇರಿದ್ರು. ಅವರನ್ನ ಇವತ್ತು ದೆಹಲಿಯ ಮಹಾಜನತೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಜೈಲು ಸೇರಿದವ್ರನ್ನ ಮನೆಗೆ ಸೇರಿಸೋದ್ರ ಮುಖಾಂತರ ಸುಳ್ಳುಗಾರರಿಗೆ ಅವಕಾಶ ಇಲ್ಲ, ಸುಳ್ಳುಗಳಿಗೆ ಅವಕಾಶ ಇಲ್ಲ, ಒಳ್ಳೆ ಭರವಸೆಗೆ ಅವಕಾಶ ಇಲ್ಲ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಕೇವಲ ದೆಹಲಿಯ 70 ಕ್ಷೇತ್ರಕ್ಕೆ ಸೀಮಿತವಾದ ಚುನಾವಣೆಯಲ್ಲ, ಭವ್ಯ ಅಖಂಡ ಭಾರತದ ಮುಂದಿನ ಚುನಾವಣೆಯ ಹೊಸ ದಿಕ್ಕು. ಆ ಹಿನ್ನೆಲೆ ಒಳಗೆ ನನ್ನ ಮೊದಲನೆಯ ಆಗ್ರಹ, ಸನ್ಮಾನ್ಯ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರು, ಆಕಸ್ಮಿಕವಾಗಿ ವಿರೋಧ ಪಕ್ಷದ ಮಾನ್ಯತೆ ಮನ್ನಣೆ ಗಳಿಸಿದವರು ಸನ್ಮಾನ್ಯ ರಾಹುಲ್ ಗಾಂಧಿರವರು ಹಾಗೂ ಬಹಳ ದೊಡ್ಡ ಇತಿಹಾಸ ಹೊಂದಿದ ಪಕ್ಷ, 4ನೇ ಬಾರಿನೂ ಕೂಡ ಜಗತ್ತನ್ನು ನಡೆಸೋ ನಾನು ಅಂತ ತೋರಿಸಿರ್ತಕ್ಕಂಥ ಹೆಮ್ಮೆಯ ನಾಯಕ. ಅಂತಹ ಜಗತ್ತಿನ ನಾಯಕರಿಗೆ ಸಾಗರದ ನೆಲದ ಮುಖಾಂತರ 1 ನಿಮಿಷದ ಚಪ್ಪಾಳೆಯ ಗೌರವವನ್ನು ಕೊಡೋಣ. 1 ನಿಮಿಷದ ಚಪ್ಪಾಳೆಯ ಗೌರವವನ್ನು. ಭಾರತ್ ಮಾತಾ ಕಿ ಘೋಷಣೆ ಹೊಡಿತಾ ಘೋಷಣೆ ಭಾರತ್ ಮಾತಾ ಕಿ ವರ್ಷು ಭಾರತ್ ಮಾತಾ ಕಿ. ದೆಹಲಿಯ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ ಬಿಜೆಪಿಗೆ ಭಾರತ್ ಮಾತಾ ಕಿ. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್. ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ಗ್ರಾಮಾಂತರ ಅಧ್ಯಕ್ಷ ದೇವೇಂದ್ರಪ್ಪ, ಜಿಲ್ಲಾ ಒಬಿಸಿ ಸಹ ಪ್ರಭಾರಿ ಆರ್ ಶ್ರೀನಿವಾಸ್ ಮೇಸ್ತ್ರಿ, ಪ್ರೇಮಾ ಸಿಂಗ್ ಮಾತನಾಡಿ 27 ವರ್ಷಗಳಿಂದ, ಇನ್ನೊಂದು ಹೇಳ್ತೀನಿ, 27 ವರ್ಷಗಳಿಂದ ದೆಹಲಿಯಲ್ಲಿ ಆಡಳಿತದಿಂದ ದೂರ ಇತ್ತು. ವಿವಿಧ ಕಾರಣಗಳಿಗಾಗಿ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಇವತ್ತು ಅಧಿಕಾರದಲ್ಲಿದೆ. ಆದರೆ ಕಳೆದ 10 ವರ್ಷಗಳ ಕಾಲ ಏನು ಭ್ರಷ್ಟಾಚಾರದ ವಿರುದ್ಧವಾಗಿ ನಾನಿದ್ದೇನೆ ಅಂತ ಹೇಳಿ ಹೋರಾಟವನ್ನು ಮಾಡಿದ್ರು, ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಂಡಿರ್ತಕ್ಕಂಥ ಅರವಿಂದ ಕೇಜ್ರಿವಾಲ್ ಹೇಳ್ತಕ್ಕಂಥ ಒಬ್ಬ ಭ್ರಷ್ಟ ವ್ಯಕ್ತಿ ಇವತ್ತು ಅಲ್ಲಿ ಮುಖ್ಯಮಂತ್ರಿಯಾಗಿ 10 ವರ್ಷಗಳಿಂದ ಆಡಳಿತ. ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ಕಾರ್ಯಕರ್ತರ ಒಂದು ಪರಿಶ್ರಮ ಹಾಗೂ ದೆಹಲಿಯ ಅಲ್ಲಿರ್ತಕ್ಕಂಥ ಮತದಾರರ ಒಂದು ನಿರ್ಧಾರ, ಇದರ ಪರಿಣಾಮವಾಗಿ ಕಳೆದ 10 ವರ್ಷಗಳಿಂದ ಭ್ರಷ್ಟ ಆಗಿರ್ತಕ್ಕಂಥ ದೆಹಲಿಗೆ ಇಂದು ಮುಕ್ತಿಯನ್ನು ಕೊಟ್ಟಿದ್ದಾರೆ ದೆಹಲಿಯ ಮತದಾರರು ಅಂತ ಹೇಳಿ ಅವರನ್ನು ಅಭಿನಂದನೆ ಈ ಒಂದು ವಿಷಯದಲ್ಲಿ ನಾವು ನೋಡ್ತಾ ಇದ್ವಿ, ಬೆಳಗಿನಿಂದ ಕೂಡ ಟಿವಿಯಲ್ಲಿ ನೋಡ್ತಾ ಇದ್ವಿ. ಬಹುಶಃ ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲುತ್ತೆ ಅಂತ ಹೇಳಿ ಎಷ್ಟೋ ಜನ ತಿಳ್ಕೊಂಡಿರಲಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ಇವತ್ತು ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಹುಳ್ಯ ಪ್ರದೇಶದಲ್ಲೂ ಕೂಡ 5 ಕಡೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು 5 ಕಡೆಗಳಲ್ಲಿ. ಅದರಿಂದ ಏನು ಸೂಚಿಸ್ತಾ ಇದೆ ಅಂತಂದ್ರೆ ಸಬಕಾ ಸಾಥ್ ಸಬಕಾ ವಿಕಾಸ್ ಅಂತ ನಮ್ಮ ಮಂತ್ರ ಏನಿದೆ, ಈ ಮಂತ್ರಕ್ಕೆ ಪೂರಕವಾಗಿ ಇವತ್ತು ಅಲ್ಲಿಯ ಜನತೆ ತೀರ್ಪನ್ನು ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಬಹುಮತವನ್ನು ನಮ್ಮ ಒಂದು ಬಿಜೆಪಿ
ಆಡಳಿತಕ್ಕೆ ಬಂದಿದೆ, ಚುಕ್ಕಾಣಿಯನ್ನು ಹಿಡಿದಿದೆ. ಯಾಕಂದರೆ ಈಗಾಗಲೇ ಜನ ಗಮನಿಸ್ತಾ ಇದ್ದಾರೆ. ಏನು ಹಿಂದೆ ಕೇಜ್ರಿವಾಲ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದು ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿ ಇವತ್ತು ನೋಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ, ಇವತ್ತು ಕೇಂದ್ರ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಅಂತ ಇವತ್ತು ಜನಗಳು ಗಮನಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮಗೆ ಸಂಪೂರ್ಣವಾಗಿ ಬಹುಮತವನ್ನು ಕೊಟ್ಟು ಇವತ್ತು ನಮಗೆ ಅಧಿಕಾರವನ್ನು ಬೇಡಿಯಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಕೂಡ 150ಕ್ಕೂ ಹೆಚ್ಚು ಸ್ಥಾನವನ್ನು ನಾವು ಬಿಜೆಪಿ ಆಡಳಿತಕ್ಕೆ ಬರುತ್ತೆ. ಯಾಕಂದರೆ ಈ ಹಿಂದೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು, ಹಾಗೆ ಸಾಕಷ್ಟು ನಮ್ಮ ಬೊಮ್ಮಾಯಿ ಅವರು, ತುಂಬ ಜನ ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಇದು ಒಂದು ಮುಂದಿನ ಚುನಾವಣೆಯ ದಿಕ್ಸೂಚಿ ಆಗಿ ಇವತ್ತು ನಮಗೆ ಜೈಬೇರಿಯನ್ನು ಬಿಜೆಪಿ ಬಾರಿಸಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು, ಹಾಗೆ ನಮ್ಮ ಕೇಂದ್ರದ ರಾಜ್ಯ ಅಧ್ಯಕ್ಷರಾದಂಥ ನಡ್ಡಾ ಅವರು, ಅಮಿತ್ ಶಾ ಅವರ ಒಂದು ಚುನಾವಣೆ ಮಾಡಿರೋದ್ರಿಂದ ಇವತ್ತು ಅವರು ಕಾರ್ಯಕರ್ತರಿಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡಿದ್ರಿಂದ ಇವತ್ತು ನಮಗೆ ಜಯ ಸಿಕ್ಕಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಕೂಡ ನಾವು ಸರ್ಕಾರವನ್ನು, ನಮ್ಮದೇ ಬಿಜೆಪಿ ಸರ್ಕಾರ, ಎಲ್ಲಿ ಏನು ಹೇಳ್ತಾ ಇದ್ರು, ವಿಷ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ನಮಗೆ ಅವೇಳ ಮಾಡ್ತಾರೆ. ಬಿಜೆಪಿ ಅವರೇ ಮಾಡಿದ್ದಾರೆ, ವಿಷವನ್ನು ಹಾಕ್ಬಿಟ್ಟಿದ್ದಾರೆ ಕುಡಿಯೋ ನೀರಿಗೆ ಅಂತೇಳಿ. ಈಗ ಗೊತ್ತಾಯ್ತಲ್ಲ ಯಾರು ವಿಷ ಹಾಕಿದ್ರು, ಯಾರು ಆ ನೀರನ್ನು ಕುಡಿದ್ರು, ಏನಾದ್ರು ಅಂತೇಳಿ. ಹಾಗಾಗಿ ಆ ರೀತಿಯ ವಿಷವನ್ನು ಹಾಕೋದಾಗ್ಲಿ, ಕುತಂತ್ರ ಮಾಡೋದಾಗ್ಲಿ ಬಿಜೆಪಿಯ ಜಾಯಮಾನ ಅಲ್ಲ. ಬಿಜೆಪಿಯದು ಏನಾದರೂ ನ್ಯಾಯಯುತವಾಗಿ ಮಾಡ್ತಕ್ಕಂಥದ್ದು, ಜನರಿಗೆ ಧ್ವನಿ ಇಲ್ಲದವರಿಗೆ ಧ್ವನಿಯನ್ನು ಕೊಡ್ತಕ್ಕಂಥದ್ದು, ಮತ್ತೆ ಹಿಂದುಳಿದ ವರ್ಗದವ್ರನ್ನ ಮೇಲೆತ್ತಕ್ಕಂಥದ್ದು, ಇದು ಬಿಜೆಪಿಯ ಜಾಯಮಾನ ಆಡಳಿತ. ಇದರಿಂದ ಇವತ್ತು ಡೆಲ್ಲಿಯನ್ನು ನಾವು ಹಿಡಿದಿದ್ದೇವೆ. ಅದಕ್ಕೋಸ್ಕರ ಡೆಲ್ಲಿಯ ಮಹಾಜನತೆಗೆ ನಾನು ಇಲ್ಲಿಂದಲೇ ಮನಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ. ಮತ್ತು ನಾವು ಇನ್ನೂ ಮುಂದೆ ಕೂಡ ಸಾಗರದಲ್ಲಿ ಇರ್ಬೋದು, ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ, ಅವರ ರಾಜ್ಯದ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ರಾಜ್ಯದಲ್ಲಿಯೂ ಕೂಡ ಮುಂದೆ ನಾವು ಬಿಜೆಪಿಯನ್ನು ಆಚರಿಸ್ತಾ ಇದ್ದೀನಿ. ನಿಜವಾಗ್ಲೂ ಸಂತೋಷ ಪಡುವಂಥ ವಿಚಾರ. ಸೀನಮೇಶ್ವರ್ ಹೇಳಿದರು, ಏನಿವತ್ತು ಈ ವಿಜಯೋತ್ಸವನ ಆಚರಿಸ್ತಾ ಇದ್ದೀವಿ, ಇದು ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲೂ ಇದೇ ರೀತಿ ವಿಜಯೋತ್ಸವನ ಆಚರಿಸ್ತೀವಿ ಅಂತ ಹೇಳೋಕ್ಕೆ ನಿಜವಾಗ್ಲೂ ಹೆಮ್ಮೆಯಿಂದ ಖುಷಿ ಪಡ್ತಾ ಇದ್ದೀನಿ. ಹಾಗೆ ಹೇಗೆ ಕೇಜ್ರಿವಾಲ್ ಅವರು ಫ್ರೀ ಕೊಟ್ಬಿಟ್ಟು ಇಡೀ ದೆಹಲಿಯನ್ನು ತೊಳೆದಿದ್ದಾರೋ ಅದೇ ರೀತಿ ನಮ್ಮ ಕರ್ನಾಟಕನೂ ತೊಳಿತಾ ಇದ್ದಾರೆ. ಅದು ಎಲ್ಲ ಜನಗಳ ಗಮನಕ್ಕೂ ಬಂದಿದೆ. ಆದ್ದರಿಂದ ಜನಗಳು ಅದ್ರ ಉತ್ತರನ ಇವತ್ತು ನೀಡಿದ್ದಾರೆ. ಯಾವ ರೀತಿ ಸರ್ಕಾರ ನಡೆಸಿದ್ರೆ ಯಾವ ರೀತಿ ಇಡೀ ದೆಹಲಿ ಹಾಳಾಗುತ್ತೆ ಅನ್ನೋದ್ರ ಬಗ್ಗೆ ಹೇಗೆ ಉತ್ತರ ಕೊಟ್ಟೆ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ನಮ್ಮ ರಾಜ್ಯದಲ್ಲೂ ಇದೇ ರೀತಿ ಉತ್ತರ ಮುಂದಿನ ದಿನದಲ್ಲಿ ಕೊಡ್ತಾರೆ ಅಂತ ಹೇಳ್ತಾ ಈ ವಿಜಯೋತ್ಸವಕ್ಕೆ ಆಗಮಿಸಿದ ಎಲ್ಲರಿಗೂ ಸಂತೋಷದಿಂದ ಶುಭ ಕೋರ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಅಂತ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಮಧುರಾ ಶಿವಾನಂದ್, ವಿ ಮಹೇಶ್, ಭಾವನಾ ಸಂತೋಷ್, KS ಪ್ರಶಾಂತ್, ಲಿಂಗರಾಜ್, ಸಂತೋಷ್ ಶೇಟ್, ಕೊಟ್ರಪ್ಪ ನೇದ್ರವಳ್ಳಿ, ಸತೀಶ್ ಕೆ, ಪರಶುರಾಮ್, ಕೃಷ್ಣ ಶೇಟ್, ಚಂದ್ರಕಾಂತ್ ಇನ್ನಿತರರು ಹಾಜರಿದ್ದರು. ಸಾಗರದ ಯಲ್ಲಮ್ಮ ದೇವಿಯ ಪುನರ್ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಸ್ಥಾನ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅರುಣ್ ಕಾಟೆ ನೇತೃತ್ವದ ಶಿವಮೊಗ್ಗ ಕಲಾರವ ಟ್ರಸ್ಟ್ ವತಿಯಿಂದ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಿತು. ಗಾಯನದಲ್ಲಿ ಅರುಣ್ ಕಾಟೆ, ಶ್ರುತಿ ಶ್ರೀನಾಥ್, ರಿದಮ್ ಪ್ಯಾಡ್ನಲ್ಲಿ ಶ್ರೀಧನ್, ಕ್ಯಾಸಿಯೋದಲ್ಲಿ ಪುಟ್ಟುಸಾಗರ್, ತಬಲಾದಲ್ಲಿ ನಿಖಿಲ್ ಕುಂಸಿ ಸಾಥ್ ನೀಡಿದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.